ನಿಮ್ಮ ಕೈ ಸೇರಬಹುದಾದ ಈ ಟ್ರೋಫಿಯನ್ನು ನೋಡಿ ಯವ್ವ ತಾಯಿ ಗರುಡವ್ವ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಿ. ನಿನ್ನ ಹತ್ರ ಇರೋ ರೆಕ್ಕೆನ ನನಗೆ ಕೊಡು. ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇದೆ. ಟ್ರೋಫಿ ಜೊತೆ ನನಗ್ ಬರೋ ದುಡ್ಡಿಂದನೂ ಉಪಯೋಗ ಇದೆ. ಈ ಡ್ಯಾಡಿ ವಾಶ್ರೂಮ್ ಅಲ್ಲಿ ಬಿದ್ದು ವೋಕಲ್ ಬಾಕ್ಸ್ ಗೆ ಏಟ್ ಬಿದ್ದಿರುತ್ತೆ. ನನ್ ಕೈಲಿ ಅವ್ರ ವಾಯ್ಸ್ ನ ಸರಿ ಮಾಡ್ಸಕ್ ಆಗಿಲ್ವಲ್ಲ ಅನ್ನೋ ಕೊರಗು ಇವಾಗ್ಲೂ ಕಾಡ್ತಿದೆ. ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಚೆನ್ನಾಗೆ ಮಾತಾಡ್ಬೋದಿತ್ತೇನೋ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತವನ್ನ ತಲುಪಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳಿಗೆ ನಾನ್ ಗೆಲ್ಲಬೇಕು ಎನ್ನುವಂತ ಆಸೆ ಇರೋದು ಸಾಮಾನ್ಯ. ಆದ್ರೆ ಬಿಗ್ ಬಾಸ್ ಈಗ ಬಿಗ್ ಬಾಸಿನ ಈ ಬಾರಿಯ ಟ್ರೋಫಿಯನ್ನ ಮನೆಯ ಸ್ಪರ್ಧಿಗಳ ಮುಂದೆ ಇಟ್ಟು ಅವರ ಮನದ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ಟ್ರೋಫಿ ಮುಂದೆ ಕೂತಂತಹ ಮನೆಯ ಸ್ಪರ್ಧಿಗಳು ಏನೇನು ಮಾತನಾಡಿದ್ದಾರೆ, ಯಾವ್ಯಾವ ಕನಸುಗಳನ್ನ ಬಿಚ್ಚಿಟ್ಟಿದ್ದಾರೆ, ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11ರಲ್ಲಿ ಮೊದಲು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟ ಸ್ಪರ್ಧಿ ಹನುಮಂತ. ಇದಾದ ಬಳಿಕ ಮೋಕ್ಷಿತಾ ಎಂಟ್ರಿಯನ್ನ ಕೊಟ್ಟಿದ್ರು. ನಂತರ ತ್ರಿವಿಕ್ರಮ್ ಅವರು ಆಯ್ಕೆಯಾದ್ರು. ಇನ್ನು ಕಳೆದ ಭಾನುವಾರದ ಸಂಚಿಕೆಯಲ್ಲಿ ನಾಮಿನೇಷನ್ ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಉಗ್ರ ಮಂಜು, ಭವ್ಯ ಗೌಡ ಹಾಗೂ ರಜತ್ ಸೇಫ್ ಆಗಿ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸದ್ಯ ಅತಿ ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ಕೇವಲ 6 ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ. ಈ 6 ಸ್ಪರ್ಧಿಗಳಲ್ಲಿ ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋರು ಯಾರು ಅನ್ನೋ ಚರ್ಚೆ ಈಗ ಶುರುವಾಗುಬಿಟ್ಟಿದೆ. ಇನ್ನು ಬಿಗ್ ಬಾಸ್ ಫಿನಾಲೆಗೆ ಕೆಲವು ದಿನಗಳಷ್ಟೇ ಬಾಕಿ ಇದೆ. ಯಾರ ಕೈ ಸೇರುತ್ತೆ ಬಿಗ್ ಬಾಸ್ ಟ್ರೋಫಿ ಅನ್ನೋ ಎಕ್ಸೈಟ್ಮೆಂಟ್ ಎಲ್ಲರನ್ನ ಕಾಡ್ತಾ ಇದೆ. ಇತ್ತ ಟ್ರೋಫಿಯನ್ನ ಪಡೆದೇ ತೀರ್ತೀನಿ ಅಂತ ಜಿದ್ದಿನಲ್ಲಿ ಸ್ಪರ್ಧಿಗಳಂತೂ ಆಟದಲ್ಲಿ ಮುಳುಗು ಹೋಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಟ್ರೋಫಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಈ ಮಧ್ಯ ಬಿಗ್ ಬಾಸ್ ವೀಕ್ಷಕರ ಎದೆ ಬಡಿತವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋ ಒಂದರಲ್ಲಿ ಇಂದು ರಾತ್ರಿ ಪ್ರಸಾರವಾಗಲಿರೋ ಎಪಿಸೋಡ್ಗೆ ಸಂಬಂಧಿಸಿದ ವಿಡಿಯೋ ಝಲಕನ್ನ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಪ್ರತಿ ಸ್ಪರ್ಧಿಗಳನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಿದ್ದಾರೆ. ಅಂದ್ರೆ ಸ್ಪರ್ಧಿಗಳ ಮುಂದೆ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನ ಇಟ್ಟು ಮನದಾಳದ ಮಾತನ್ನ ಹಂಚಿಕೊಳ್ಳೋದಕ್ಕೆ ಸೂಚಿಸಿದ್ದಾರೆ. ಅಂತೆಯೇ ಪ್ರತಿ ಸ್ಪರ್ಧಿಗಳು ಟ್ರೋಫಿಯ ಮುಂದೆ ಬಂದು ತಮ್ಮ ಕನಸಿನ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಟ್ರೋಫಿಯ ಅಗತ್ಯತೆ ಎಷ್ಟಿದೆ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲಿ ಹನುಮಂತು ಅವ್ವ ತಾಯಿ ಗರುಡವ್ವ ಅಂತ ಮಾತನ್ನ ಶುರು ಮಾಡಿದ್ರೆ, ಇತ ವಿಶೇಷವಾಗಿ ತ್ರಿವಿಕ್ರಮ್ ಟ್ರೋಫಿ ಮುಂದೆ ಕೂತು ನಿನ್ನ ಹತ್ತಿರ ಇರುವ 2 ರೆಕ್ಕೆಗಳು ನನಗೆ ಕೊಡುವಂತ ಕೇಳಿದ್ದಾರೆ. ಮುಂದೆ ದೊಡ್ಡ ಸ್ಟಾರ್ ಆಗ್ಬೇಕೆನ್ನೋ ಆಸೆ ಇದೆ ಅನ್ನೋದಾಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಭವ್ಯ ಗೌಡ ಟ್ರೋಫಿ ಜೊತೆ ನನಗೆ ಬರುವಂತ ದುಡ್ಡಿನಿಂದಲೂ ಕೂಡ ಉಪಯೋಗ ಇದೆ ಅನ್ನುತ್ತಾ ತಂದೆಗಾಗಿದ್ದ ನೋವನ್ನ ಹಂಚಿಕೊಂಡಿದ್ದಾರೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಇನ್ನೇನು ಕೊನೆಯ ಕ್ಷಣದಲ್ಲಿ ಎಲಿಮಿನೇಟ್ ಆಗೋದು ಯಾರು ಅನ್ನೋ ಭಯ ಶುರುವಾಗುಬಿಟ್ಟಿದೆ. ಸದ್ಯ ವೀಕ್ಷಕರ ಎದೆ ಬಡಿತ ಅಂತೂ ಜೋರಾಗುಬಿಟ್ಟಿದೆ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಯಾರತ್ತ ಒಲಿಯುತ್ತೆ ಅನ್ನೋ ಒಂದು ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮನಸ್ಸಿನ ಮಾತನ್ನ ಹೊರಗಾಗ್ತಿದ್ದಾರೆ. ಒಟ್ಟಲ್ಲಿ ಯಾರ ಮನೆಗೆ ಬಿಗ್ ಬಾಸ್ ಮನೆಯ ಟ್ರೋಫಿ ಹೋಗುತ್ತೆ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.